ಆರ್ಗನೈಸ್ ಮಾಡೋರು ಏನ್ ಮಾಡಿದ್ರು ಅಂದ್ರೆ ಕ್ಯಾಮರಾ ಎಲ್ಲ ತೆಗೆದ್ಬಿಟ್ಟು ಕಂಬಳ ಮಾಡಕ್ ಶುರು ಮಾಡಿದ್ರಾಗ. ಯಾಕೆಂದ್ರೆ ಕೋರ್ಟ್ಗೆ ಎವಿಡೆನ್ಸ್ ಬೇಕಲ್ಲ, ಅದಿಲ್ಲದೆ ಇದ್ರೆ ಅಂತ. ಆಗ್ಲಿ ಅಂತೂ ಕಂಬಳ ಉಳಿತು. ಕಂಬಳ ಉಳಿದಿದ್ದು ನಮಗೂ ಹೆಮ್ಮೆ ಆಯ್ತು. ಆದ್ರೆ ಕಂಬಳ ಎಲ್ಲಿರ್ಬೇಕೋ ಅಲ್ಲಿ ಉಳಿದಿದ್ದಕ್ಕೆ ಹೆಮ್ಮೆ ಆಯ್ತು. ಕೋರ್ಟಿನ ಉದ್ದೇಶನೂ ಅದೇ, ನೀವು ಕಂಬಳ ಉಳಿಸ್ಕೊಳ್ಳಿ, ನಿಮ್ಮ ಸಂಸ್ಕೃತಿ ನಿಮ್ಮ ಊರಿನಲ್ಲಿ ನಡೆಸ್ಕೊಳ್ಳಿ ಅಂತ. ಹೊರಗಡೆ ಇದನ್ನ ಮಾಡೋದು ಅದರ ವ್ಯಾಪಾರೀಕರಣ. ಇದು ಖಂಡಿತ ಸಲ್ಲ. ಇದು ಸುಪ್ರೀಂ ಕೋರ್ಟ್ನ ಏನ್ ಆರ್ಡರ್ ಇದೆ ಅದಕ್ಕೆ ವಿರೋಧವಾಗಿರುತ್ತೆ. ಅದಕ್ಕೆ ನಮ್ಮ ವಿರೋಧನೂ ಇರುತ್ತೆ. ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಇದೆ. ನಮ್ಮ ಸಂಸ್ಕೃತಿನ ನಾವು ಹೈಲೈಟ್ ಮಾಡೋಣ, ಉಳಿಸ್ಕೊಳ್ಳೋಣ. ಬೇರೆಯವ್ರದ್ದು ಅಲ್ಲಿ ಮಾಡ್ಕೊಳ್ಳಿ, ಅದನ್ನ ನಾವು ಗೌರವಿಸ್ತೀವಿ. ಆ ರೀತಿ ಇದೆ. ಇನ್ನೊಂದು, ಕಂಬಳ ಇಲ್ಲಿ ಮಾಡೋದಕ್ಕೆ ಹೊರಡೋದಕ್ಕೆ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರಿ ಜಮೀನು ಅಂತ ಒಂದೇ ಒಂದು ಕಾರಣ. ಸರ್ಕಾರಿ ಜಮೀನಾದ್ರೆ ಇನ್ ಕೊಂಡ್ಕೊಳ್ಳೋ ಅಗತ್ಯ ಇಲ್ಲ. ಅದನ್ನ ನಾವೇನಾದ್ರೂ ಮಾಡ್ತೀವಿ, ಆದ್ರೆ ಏನಾದ್ರೂ ಮಾಡಕ್ ಬರಲ್ಲ. ಇದೊಂದು ಕೆರೆ ಆಗಿದ್ದಂತ ಜಾಗ. ಹಿಂದೆ ಸ್ಟೇಡಿಯಂ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಅದು ಬೇಡ ಅಂತ ನಿಲ್ಸಿದ್ದು. ಆದ್ರೆ ಸರ್ಕಾರದ ಹಠ ಒಂದೇ ಇದೆ. ಈಗ ಅಲ್ಲಿ ಮರ ಕಡ್ದಿದ್ದಾರೆ. ಇವರು ಪ್ರಶ್ನೆ ಮಾಡಿದ್ರೆ ಮರ ಯಾಕೆ ಕಡ್ದಿದ್ದಾರೆ ಅಂದ್ರೆ, ಇಲ್ಲ ಇದು ಕಂಬಳಕ್ಕಲ್ಲ, ಇಲ್ಲಿ ವೆಲೋಡ್ರೋಮ್ ಮಾಡ್ತೀನಿ ಅಂತ. ಏನೋ ಜನಪರವಾಗಿ ಮಾಡ್ತೀನಿ ಅನ್ನೋದನ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಖಂಡಿತ ಇದು ಜನಪರ ಅಲ್ಲ. ನೀವೇ ನೋಡಿ, ಒಂದು ಕಂಬಳ ಇಲ್ಲಿ ಮಾಡಬೇಕು ಅಂದ್ರೆ 25 ಲಕ್ಷ ಲೀಟರ್ ನೀರು ಬೇಕು. ಆ ನೀರು ಎಲ್ಲಿಂದ ಬರುತ್ತೆ? ನಮ್ಮ ರೈತರು ಹಾಕಿರೋ ಬೆಳೆ ಉಳಿಸ್ಕೊಳಕ್ಕೆ ಅಂತ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನೀರು ಅಂದ್ರೆ ಅವ್ರಿಗೆ ನೀರಿಲ್ಲ ಅಂತ ಕೈ ಎತ್ತಾ ಇದ್ದಾರೆ. ಈ ವರ್ಷ ನಾವು ಏನನ್ನ ಹಾಕಬೇಕು ಅಂದ್ರೆ ಏನ್ ಹಾಕಬೇಕು ಅಂತ ಸರ್ಕಾರ ಇನ್ನೂ ಹೇಳಿಲ್ಲ. ಯಾಕೆಂದ್ರೆ ಅವ್ರಿಗೇನೆ ಗೊತ್ತಿಲ್ಲ ಈಗ ಏನ್ ಹೇಳ್ಬೇಕು ಅಂತ. ಬೆಳೆ ಬೆಳಿಬೇಡಿ ಅಂತ, ಆಹಾರ ಬೆಳಿಬೇಡಿ ಅಂತ ಒಂದ್ ಕಡೆ ಇದು, ಇನ್ನೊಂದ್ ಕಡೆ ಕಬ್ಬು ಬೆಳೀರಿ ಅಂದ್ಬಿಟ್ಟು ಎಷ್ಟು ಬೇಕಾದ್ರೂ ಕಬ್ಬು ಬೆಳೀರಿ, ನಾವು ಆಲ್ಕೋಹಾಲ್ ಮಾಡ್ತೀವಿ ಅಂತ. ಅದಿರಲಿ, ಅದು ನಡೀತಾನೆ ಇದೆ. ಸೊ ನಮ್ಗೆ ಮೈಸೂರಿನ ಪರಿಸ್ಥಿತಿ ಮತ್ತೆ ನಮ್ಮ ಈ ಪ್ರದೇಶದಲ್ಲಿ ತೀವ್ರ ಬರದ ಛಾಯೆ ಇದೆ. ನಾವು ನಮ್ಮ ಕಾಲದಲ್ಲಿ ನೋಡರಿಯದಂತ ಒಂದು ಬರಗಾಲ ನಮ್ಮ ಮುಂದೆ ಇದೆ. ಬಟ್ ನಾವು ಆ ಬರಗಾಲನೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡೋದು ಬಹಳ ಶೋಚನೀಯ. ಇಂಥ ಸಮಯದಲ್ಲಿ ನಮ್ಮ ಜನಾಧಿಕಾರಿಗಳು ಜಿಲ್ಲೆಗಳಲ್ಲಿದ್ದು ರೈತರ ಪರವಾಗಿ ನಿಲ್ಬೇಕು. ಇದೇನಿಲ್ಲ, ರೈತನ ಕೇಳೋರೇ ಇಲ್ಲ. ರೈತ ಏನಾದ್ರಾಗ್ಲಿ ಅವರೆಲ್ಲೋ ನಮ್ಮ ಫುಡ್ ಬರೋದು ಗೋಡೌನಿಂದ, ಅಮೆಜಾನಿಂದ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬೇಡ, ಇದು ನಮ್ಮ ರೈತರ ಪ್ರತೀಕ. ನಮ್ಮ ಕೆರೆಗಳನ್ನ ಉಳಿಸ್ಕೊಳ್ಳೋದು, ನೀರನ್ನ ಜೋಪಾನ ಮಾಡೋದು, ಅದು ಮೈಸೂರಿನ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ. ನಮ್ಮ ಕಂಬಳ ಮೈಸೂರಲ್ಲಿ ಬೇಡ. ಕಂಬಳ ಬೇಕು, ಎಲ್ಲಿದೆ ಅಲ್ಲಿ ಬೇಕು. ದಕ್ಷಿಣ ಕನ್ನಡದಲ್ಲಿ ಕಂಬಳ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಖಂಡಿತ ಇದು ಬೇಡ. ನಮಸ್ಕಾರ.